ನಮಸ್ತೆ. ಇಂದಿನ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಆಧ್ಯಾತ್ಮಿಕ ಮೌಲ್ಯ ಶಿಕ್ಷಣದ ಬಗ್ಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ವಿಚಾರ ಮಾಡ್ತಾ ಇದ್ವಿ. ಹಾಗೂ ರಾಜಯೋಗ ಮೆಡಿಟೇಷನ್ ಬಗ್ಗೆ ನಾವು ವಿಚಾರವನ್ನು ಮಾಡ್ತಾ ಇದ್ವಿ. ಇಂದಿನ ಈ ಸಂಚಿಕೆಯಲ್ಲಿ ರಾಜಯೋಗ ಮೆಡಿಟೇಷನ್ಗೆ ಯಾವುದು 4 ಪಿಲ್ಲರ್ಸ್ ಇದೆ ಅದನ್ನು ಕಂಟಿನ್ಯೂ ಮಾಡೋಣ. ಅದರಲ್ಲಿ 2 ಪಿಲ್ಲರ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಒಂದು ಸತ್ಸಂಗ, ಎರಡನೇದು ದಿವ್ಯ ಗುಣಗಳು. ಆ ದಿವ್ಯ ಗುಣಗಳಲ್ಲಿ ಒಂದು ಪವಿತ್ರತೆ ತಿಳ್ಕೊಂಡ್ವಿ, ನಂತರ ಅಂತರ್ಮುಖತೆ ಬಗ್ಗೆ ತಿಳ್ಕೊಂಡ್ವಿ, ನಂತರ ಹರ್ಷಿತ ಮುಖತೆ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದೀವಿ, ನಂತರ ಯಾವುದು ಮಧುರತೆಯನ್ನು ತಿಳ್ಕೊಂಡ್ವಿ ಮತ್ತು ನಮ್ರತೆಯನ್ನು ಕೂಡ ತಿಳ್ಕೊಂಡ್ವಿ. ಈಗ ನಾವು ಮತ್ತೊಂದು ದಿವ್ಯ ಗುಣ, ಅಟ್ ಪ್ರೆಸೆಂಟ್ ಲೈಫ್ಗೆ ಮುಖ್ಯವಾಗಿರುವಂಥ ಗುಣನೇ ಆಗಿದೆ ನಿರ್ಭಯತೆ. ಮನುಷ್ಯ ಈಗ ಒಂದು ಕಾಯಿಲೆಗಳಿಗೆ ಭಯಪಡ್ತಾನೆ, ಮತ್ತೊಂದು ಯಾವುದೇ ಘಟನೆಗಳಾದರೆ ಮತ್ತೇನಾಗುತ್ತೋ, ಏನಾದರೂ ಪರಿಸ್ಥಿತಿಗಳು ಬಂದರೆ ಭಯಪಡ್ತಾರೆ. ಆದರೆ ಸಾಕ್ಷಾತ್ ಭಗವಂತ ನಮ್ಮ ಜೊತೆಲಿದ್ದಾಗ ನಾವು ಭಯಪಡುವಂತಹ ಅವಶ್ಯಕತೆಯೇ ಇಲ್ಲ. ಸ್ವಯಂ ಭಗವಂತ ನಮ್ಮ ಜೊತೆಲಿದ್ದಾಗ ನಾವು ಸದಾಕಾಲ ನಿರ್ಭಯರು. ಈಶ್ವರ್ ಅಪ್ನೆ ಸಾಥ್ ಹೈ ತೋ ಡರ್ನೆ ಕಿ ಕ್ಯಾ ಬಾತ್ ಹೈ ಅಂತ ಹೇಳ್ತಾರೆ. ಸಾಕ್ಷಾತ್ ಭಗವಂತ ನಮ್ಮ ಜೊತೆಲಿದ್ದಾಗ ಭಯಪಡೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ನಾವು ಒಳ್ಳೆಯ ಕರ್ಮವನ್ನು ಮಾಡಿದಾಗ ಖಂಡಿತ ನಮಗೆ ಒಳ್ಳೆಯದು ಆಗೇ ಆಗುತ್ತೆ. ಏಕೆಂದರೆ ನಮಗೆಲ್ರಿಗೂ ಗೊತ್ತಿದೆ, ಕರ್ಮದ ಕಾನೂನೇ ಅರಿತಿದೆ, ಲಾ ಆಫ್ ಕರ್ಮನೇ ಆಗಿದೆ. ನಾವೇನನ್ನ ಕೊಡ್ತೀವಿ ಅದು ವಾಪಸ್ ನಮಗೆ ಬಂದೇ ಬರುತ್ತೆ. ನ್ಯೂಟನ್ಸ್ ಥರ್ಡ್ ಲಾ ತಮಗೆಲ್ರಿಗೂ ಗೊತ್ತಿದೆ, ಫಾರ್ ಎವರಿ ಆ್ಯಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ. ಹಾಗೂ ದೊಡ್ಡವರು ಕೂಡ ಹೇಳ್ತಾರೆ, ಮಾಡಿದ್ರು ಮಹಾರಾಯ. ಅಂದಮೇಲೆ ನಾನು ಮಾಡಿದ್ದು ನನಗೆ ವಾಪಸ್ ಬರುತ್ತೆ. ನಾನು ಎಷ್ಟು ಒಳ್ಳೇದು ಮಾಡ್ತಾ ಹೋಗ್ತೀನಿ, ಆ ಒಳ್ಳೆತನ, ಫಾರ್ ಎಕ್ಸಾಂಪಲ್ ನಾನು ಎಲ್ಲರಿಗೂ ಶಾಂತಿಯನ್ನು ಕೊಟ್ಟಾಗ, ಎಲ್ಲರಿಗೂ ನಿಸ್ವಾರ್ಥ ಪ್ರೀತಿಯನ್ನು ಕೊಟ್ಟಾಗ, ಎಲ್ಲ ಆತ್ಮಗಳಿಗೂ, ಗಿಡ ಮರಗಳಿಗೆ, ಪ್ರತಿಯೊಂದಕ್ಕೂ ಕೂಡ ನಾನು ಖುಷಿಯನ್ನು ಕೊಟ್ಟಾಗ, ಆ ಸಂತೋಷವನ್ನು ಕೊಟ್ಟಾಗ ಅದು ವಾಪಸ್ ನನಗೆ ಬರುವಂಥದ್ದು. ಹಾಗಾಗಿ ನಾನು ಸದಾಕಾಲ ನಿರ್ಭಯತೆಯಿಂದ ಇರುವಂಥದ್ದು. ನಿರ್ಭಯತೆಯ ಗುಣವನ್ನು ಕೂಡ ನಮ್ಮದನ್ನಾಗಿ ನಾವು ಮಾಡಿಕೊಳ್ಬೇಕು. ಹಾಗೆಯೇ ಸಹನಾಶೀಲತೆ. ವೆರಿ ಇಂಪಾರ್ಟೆಂಟ್ ಗುಣ ಮನುಷ್ಯನ ಜೀವನದಲ್ಲಿ ಸಹನಾಶೀಲತೆ. ಎಷ್ಟು ಸಹನಾಶೀಲತೆಯನ್ನು ನಮ್ಮದನ್ನಾಗಿ ಮಾಡ್ಕೊಳ್ತೀವಿ, ನಮ್ಮ ಜೀವನ ಅತ್ಯಂತ ಸುಂದರವಾಗಿರುತ್ತೆ. ಸುಗಮವಾಗಿ, ಯಾವುದೇ ಏರುಪೇರಿಲ್ಲದೆ ಪ್ರಶಾಂತವಾಗಿ ನಮ್ಮ ಜೀವನ ನಡೀತಾ ಇರುತ್ತೆ. ಹಾಗಾಗಿ ಶಾಂತಿಯ ಶಕ್ತಿಯನ್ನು ನಾವು ವೃದ್ಧಿ ಮಾಡ್ಕೋಬೇಕು. ಪರಮಾತ್ಮನಿಂದ ಶಾಂತಿಯ ಶಕ್ತಿಯನ್ನು ಪಡ್ಕೊಂಡು ಆ ಸಹನಶೀಲತೆಯ ಗುಣವನ್ನು ನಮ್ಮದನ್ನು ಮಾಡ್ಕೋಬೇಕು. ಅಂದರೆ ನಮ್ಮ ಪಂಚೇಂದ್ರಿಯಗಳಿಂದ ಯಾವುದೇ ಅಶಾಂತಿಯ ಕಾರ್ಯ ಆಗಬಾರ್ದು. ಫಾರ್ ಎಕ್ಸಾಂಪಲ್, ಯಾರೇ ನಮ್ಮ ಹತ್ರ ಆವೇಶದಿಂದ ಕೂಗಾಡಿದ್ರು ನಾವು ಆ ಕ್ಷಣದಲ್ಲಿ ಮೌನವಾಗಿರಬೇಕು. ತಕ್ಷಣ ನಾವು ಕೂಡ ರಿಯಾಕ್ಟ್ ಮಾಡಬಾರ್ದು. ಏಕೆಂದರೆ ತಾವೆಲ್ಲ ತಿಳ್ಕೊಂಡಿದ್ದೀರಿ, ಮಾತು ಬೆಳ್ಳಿ, ಮೌನ ಬಂಗಾರ. ನಾವೆಷ್ಟು ಸೈಲೆನ್ಸಲ್ಲಿರ್ತೀವಿ, ಆ ಸೈಲೆನ್ಸಿನ ಶಕ್ತಿ ಯಾರು ಕೋಪ ಮಾಡ್ಕೋತಾರೆ ಅವ್ರಿಗೂ ಕೂಡ ಶಾಂತ ಮಾಡುತ್ತೆ. ಕೆಲವು ಕ್ಷಣಗಳಲ್ಲಿ ಅವರು ಕೂಡ ಶಾಂತಿಯ ಫೀಲ್ ಮಾಡ್ತಾರೆ. ಏಕೆಂದರೆ ಆ್ಯಂಗರ್ ಬಿಕಮ್ಸ್ ಡೇಂಜರ್. ಆ್ಯಂಗರಲ್ಲಿ ಒಂದೇ ಒಂದು ಲೆಟರ್ ನಾವು ಆ್ಯಡ್ ಮಾಡಿಬಿಟ್ರೆ ಅದು ಡೇಂಜರ್ ಆಗುತ್ತೆ. ಅದೇ ಏಕೆಂದರೆ ಈ ಡಿ ಅನ್ನುವಂಥ ಶಬ್ದ, ಡೇಂಜರ್ ಅನ್ನುವಂಥದ್ದು ಫಸ್ಟು ನಮಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಶರೀರಕ್ಕೆ ತೊಂದರೆ ಆಗುತ್ತೆ, ಅನೇಕ ಪ್ರಕಾರದ ಕಾಯಿಲೆಗಳು ಬರುತ್ತೆ. ಹಾಗೆ ಮನಸ್ಸು ಕೂಡ ಡಿಸ್ಟರ್ಬ್ ಆಗುತ್ತೆ. ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇರಲು ಸಾಧ್ಯ ಇಲ್ಲ.
ಸೊ ಅದಕ್ಕೋಸ್ಕರ ಸಹನಾಶೀಲತೆಯ ಗುಣವನ್ನು ನಮ್ಮದನ್ನು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಯಾವುದೇ ಆತ್ಮಗಳು ನಮಗೆ ನಿಂದನೆ ಮಾಡ್ಬೋದು, ಸೊ ನಮ್ಮನ್ನು ಕ್ರಿಟಿಸೈಸ್ ಮಾಡ್ಬೋದು ಅಥವಾ ನಮ್ಮ ಬಗ್ಗೆ ಕಮೆಂಟ್ ಮಾಡ್ಬೋದು. ನಾವು ಅದ್ರ ಬಗ್ಗೆ ನಾವು ಇಗ್ನೋರ್ ಮಾಡಬೇಕು. ಏಕೆಂದರೆ ಯಾರು ಯಾವ ರೀತಿ ಪಾತ್ರವನ್ನು ಅಭಿನಯಿಸ್ತಾರೆ ಅದು ಅವ್ರಿಗೆ ವಾಪಸ್ ಹೋಗುತ್ತೆ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ನಮ್ಮ ಜೀವನ ಸದಾಕಾಲ ಶಾಂತಿಯಿಂದ ಕೂಡಿರುತ್ತೆ. ಸೊ ಸಹನಾಶೀಲತೆಯ ಗುಣವನ್ನು ನಮ್ಮದನ್ನಾಗಿ ನಾವು ಮಾಡ್ಕೋಬೇಕು. ನಂತರ ಸದಾಕಾಲ ನಾವು ಪೇಷನ್ಸ್, ತಾಳಿದವನು ಬಾಳಿಯಾನು ಅನ್ನುವಂಥ ಗಾದೆನೇ ಇದೆ. ಸೊ ತಾಳ್ಮೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈ 8 ದಿವ್ಯ ಗುಣಗಳೇನಿದೆ, 8 ವರ್ಚ್ಯೂಸ್, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಭಗವಂತನ ಜೊತೆ ಸದಾಕಾಲ ಇರ್ತೀವಿ. ಏಕೆಂದರೆ ತಾವು ಕೇಳಿರ್ಬೋದು, ರೇಡಿಯೋದಲ್ಲಿ ಫ್ರೀಕ್ವೆನ್ಸಿ, ವೇವ್ ಲೆಂತ್ ಮತ್ತು ಮೀಟರ್ ಬ್ಯಾಂಡ್ 3 ಕರೆಕ್ಟ್ ಆಗಿದ್ರೆ ಮಾತ್ರ ಆ ಸ್ಟೇಷನಿಂದ ನಾವು ಯಾವುದೇ ಸಾಂಗ್ ಅಥವಾ ನ್ಯೂಸನ್ನು ಕೇಳೋಕ್ಕೆ ಸಾಧ್ಯ. ಹಾಗೆ ಪರಮಾತ್ಮನ ಜೊತೆಯಲ್ಲಿ ನಮ್ಮ ಕನೆಕ್ಷನ್ ಸರಿಯಾಗಿರಬೇಕು ಅಂದರೆ ಅವರ ಫ್ರೀಕ್ವೆನ್ಸಿ, ನನ್ನ ಫ್ರೀಕ್ವೆನ್ಸಿ, ಅವರ ವೇವ್ ಲೆಂತ್ ಹಾಗೂ ನನ್ನ ವೇವ್ ಲೆಂತ್, ಹಾಗೆ ಅವರ ಮೀಟರ್ ಬ್ಯಾಂಡ್, ನಂದು 3 ಕೂಡ ಒಂದೇ ರೀತಿ ಇರಬೇಕು. ದಟ್ ಮೀನ್ಸ್ ನಾನು ಆತ್ಮನ ಜ್ಯೋತಿ ಸ್ವರೂಪ, ಹಾಗೆ ಪರಮಾತ್ಮನ ಜ್ಯೋತಿ ಸ್ವರೂಪ. ಈ ಒಂದು ರೂಪದ ಬಗ್ಗೆ ನಾನು ಅನುಭವ ಮಾಡುವಂಥದ್ದು. ನಾನು ಜ್ಯೋತಿ, ಪರಮಾತ್ಮನ ಜ್ಯೋತಿ ಸ್ವರೂಪ ಆಗಿದ್ದಾರೆ. ನಂತರ ಗುಣಗಳಲ್ಲಿ ಪರಮಾತ್ಮ ಸರ್ವಗುಣಗಳಲ್ಲಿ ಸಾಗರ, ನಾನು ಆತ್ಮ ಸರ್ವಗುಣಗಳಲ್ಲಿ ನದಿ ಆಗಿದ್ದೀನಿ. ಅವರ ಸಾಗರ, ಆದರೆ ಸಾಗರಕ್ಕಿಂತ ಕಡಿಮೆ ನನ್ನಲ್ಲಿದೆ. ಅವರ ಜೊತೆ ಕನೆಕ್ಷನ್ ಜೋಡಿಸಿ ಅವರಿಂದ ನಾನು ಪಡ್ಕೊಳ್ತೀನಿ. ಸೊ ಪರಮಾತ್ಮ ತಂದೆ, ನಾವೆಲ್ಲರೂ ಕೂಡ ಅವರಿಗೆ ಏನಾಗಿದ್ದೀವಿ? ಮಕ್ಕಳಾಗಿದ್ದೀವಿ. ಸೊ ಹೀಗಾಗಿ ಭಗವಂತನಲ್ಲಿರುವಂಥ ಕ್ವಾಲಿಟೀಸ್ ನನ್ನದಾಗಿದ್ದರೆ ಅವ್ರಿಗೂ ನನಗೂ ಕಮ್ಯುನಿಕೇಷನ್ ಸದಾಕಾಲ ಇರುತ್ತೆ. ನಾನು ಸದಾ ಅವ್ರ ಸಂಘದಲ್ಲೇ ಇರ್ತೀನಿ. ಸೊ ಇದಾಗಿದೆ ಸೆಕೆಂಡ್ ಪಿಲ್ಲರ್. ನಂತರ ಮೂರನೇದು, ರಾಜಯೋಗ ಮೆಡಿಟೇಷನ್ ಅಭ್ಯಾಸ ಮಾಡೋದಕ್ಕೆ 3ನೇ ಪಿಲ್ಲರ್ ಆಗಿದೆ ಪ್ಯೂರ್ ಫುಡ್ ಅಥವಾ ಶುದ್ಧವಾದ ಸಾತ್ವಿಕ ಆಹಾರ. ಎಷ್ಟು ಸಾಧ್ಯನೋ ಅಷ್ಟು ಶುದ್ಧವಾಗಿರುವಂತಹ ಸಾತ್ವಿಕವಾದಂತಹ ಆಹಾರವನ್ನು ಅಥವಾ ಫುಡ್ಡನ್ನು ಸ್ವೀಕಾರ ಮಾಡಬೇಕು. ತಾವು ಕೇಳಿರ್ಬೋದು, ಆ್ಯಸ್ ದ ಫುಡ್ ಸೋ ದ ಮೈಂಡ್, ಆ್ಯಸ್ ದ ಕಂಪನಿ ಸೋ ದ ಕ್ವಾಲಿಟೀಸ್ ಅಂತ. ಅನ್ನದಂತೆ ಮನ, ಸಂಗದಂತೆ ರಂಗು. ಸೊ ಪರಮಾತ್ಮನ ನೆನಪಿನಲ್ಲಿ ನಾವೆಷ್ಟು ಭೋಜನವನ್ನು ಅಥವಾ ಆಹಾರವನ್ನು ಪ್ರಿಪೇರ್ ಮಾಡ್ತೀವಿ ಮತ್ತು ಅವರಿಗೆ, ಭಗವಂತನಿಗೆ ಅದನ್ನು ಅರ್ಪಿಸ್ಬಿಟ್ಟು ಪ್ರಸಾದದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡ್ತೀವಿ. ಸೊ ನಾವು ಯಾವುದೇ ಫುಡ್ಡನ್ನು ತೆಗೆದುಕೊಳ್ಬೇಕಾದ್ರೆ ಅಥವಾ ನೀರು ಕುಡಿಬೇಕಾದ್ರೆ, ಪಾನೀಯ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ದೃಷ್ಟಿಯನ್ನು ಕೊಟ್ಟು, ಅಂದರೆ ಪರಮಾತ್ಮನಿಂದ ಪವಿತ್ರ ಕಿರಣಗಳನ್ನು ಅದಕ್ಕೆ ಕೊಟ್ಟು ನಂತರ ಅದನ್ನು ನಾವು ಸ್ವೀಕಾರ ಮಾಡಿದರೆ ಅದು ಶುದ್ಧ ಆಗುತ್ತೆ. ಆ ಶುದ್ಧವಾದಂಥ ಆಹಾರ ಏನಿದೆ ಅದು ಭಗವಂತನ ಜೊತೆಯಲ್ಲಿ ಸಂಬಂಧವನ್ನು ಜೋಡಿಸುತ್ತೆ. ಸೊ ನಾವು ಆದಷ್ಟು ಪರಮಾತ್ಮನ ಜೊತೆಯಲ್ಲಿದ್ದು ಆಹಾರವನ್ನು ಸ್ವೀಕಾರ ಮಾಡಬೇಕು. ಆದಷ್ಟು ಟಿ ವಿಯನ್ನು ನೋಡ್ತಾ ಅಥವಾ ಮಾತಾಡ್ತಾ, ಹರಟೆ ಹೊಡಿತಾ ಫುಡ್ಡನ್ನು ತೆಗೆದುಕೊಳ್ಳೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅದು ಆರೋಗ್ಯಕ್ಕೂ ಒಳ್ಳೆಯದು. ಫಿಸಿಕಲಿನೂ ಹೆಲ್ತಿಯಾಗಿರ್ತೀವಿ ನಾವು, ಮೆಂಟಲಿನೂ ಹೆಲ್ತಿಯಾಗಿರ್ತೀವಿ, ಸಂಬಂಧಗಳಲ್ಲೂ ಕೂಡ ಆರೋಗ್ಯ ಇರುತ್ತೆ. ಏಕೆಂದರೆ ಭಗವಂತನ ನೆನಪಿನಲ್ಲಿ ನಾವು ಆ ಒಂದು ಆಹಾರವನ್ನು, ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿದಾಗ ಆ ಒಂದು ಫುಡ್ಡಲ್ಲೂ ಶಕ್ತಿ ಬರುತ್ತೆ. ಆ ಒಂದು ಫುಡ್ಡನ್ನು ತಗೊಳ್ಳುವಾಗ ಆ ಟೇಸ್ಟ್ ಕೂಡ ಅನುಭವ ಆಗುತ್ತೆ. ನಾವು ಮತ್ತೊಬ್ಬರ ಜೊತೆ ಮಾತಾಡ್ತಾ ಅಥವಾ ಟಿ ವಿಯನ್ನು ನೋಡ್ತಾ ಅದನ್ನು ಸ್ವೀಕಾರ ಮಾಡಿದರೆ ಆ ಆಹಾರದಲ್ಲಿರುವಂಥ ಶುದ್ಧತೆ ಏನಿದೆ, ಶಕ್ತಿನೂ ಹೊರಟೋಗುತ್ತೆ, ಅದರ ಟೇಸ್ಟ್ನೆಸ್ಸು ಗೊತ್ತಾಗಲ್ಲ. ಸೊ ಹಾಗಾಗಿ ನಮ್ಮ ಬಾಡಿಗೆ ಅಥವಾ ಶರೀರಕ್ಕೂ ಕೂಡ ಅನಾರೋಗ್ಯ ಉಂಟಾಗುತ್ತೆ.
ಸೊ ಹಾಗಾಗಿ ನಾವು ಮಾಡುವಂತಹ ಪ್ರಿಪ್ರೇಷನ್ ಮಾಡುವಂಥ ವಿಧಿನೂ ಕೂಡ ಇಂಪಾರ್ಟೆಂಟ್. ಜೊತೆಗೆ ನಾನು ಆ ಒಂದು ಆಹಾರವನ್ನು ಅಥವಾ ಫುಡ್ಡನ್ನು ಯಾವ ರೀತಿ ತೆಗೆದುಕೊಳ್ತೀನಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಶುದ್ಧವಾದ ಆಹಾರ, ಭಗವಂತನ ನೆನಪಿನಲ್ಲಿ ಅದನ್ನು ಸ್ವೀಕಾರ ಮಾಡುವಂಥದ್ದು. ಫಿಸಿಕಲಿನೂ ಕೂಡ, ಭೌತಿಕವಾಗಿಯೂ ಶುದ್ಧವಾಗಿ ಮಾಡುವಂಥದ್ದು, ಮೆಂಟಲಿನೂ ಕೂಡ ಅದನ್ನು ಶುದ್ಧವಾಗಿಯೇ ಮಾಡುವಂಥದ್ದು. ಅಂದರೆ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ವಿಚಾರಗಳನ್ನು ಇಟ್ಕೊಳ್ಳದೆ, ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು, ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಾ, ಶುದ್ಧ ಸಕಾರಾತ್ಮಕವಾದ ಆಲೋಚನೆಯನ್ನು ಮಾಡ್ತಾ ನಾವು ಆಹಾರವನ್ನು ಪ್ರಿಪೇರ್ ಮಾಡಿದರೆ ಅಥವಾ ಸ್ವೀಕಾರ ಮಾಡಿದರೆ ಎರಡರಲ್ಲೂ ಶಕ್ತಿ ಇರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಹಾಗೆಯೇ ಸೊ ಪರಮಾತ್ಮನ ಜೊತೆಯಲ್ಲಿ ನಾವು ಒಂದು ಸತ್ಸಂಗವನ್ನು ಕೂಡ ಮಾಡಿದ್ವಿ, ಸದಾ ಅವ್ರ ಜೊತೆಯಲ್ಲೇ ಇದ್ವಿ. ನಂತರ ದಿವ್ಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ್ವಿ. ಹಾಗೆಯೇ ಎಷ್ಟು ಸಾಧ್ಯವೋ ಅಷ್ಟು ನಾವು ಶುದ್ಧವಾದಂಥ ಆಹಾರವನ್ನು ಕೂಡ ಸ್ವೀಕಾರ ಮಾಡ್ತಾ ಹೋದ್ವಿ. ಆಗ ಭಗವಂತನ ನೆನಪು ನಮಗೆ ನ್ಯಾಚುರಲ್ ಆಗಿರುತ್ತೆ. ಯಾವುದೇ ಪ್ರಕಾರದ ನಮಗೆ ಡಿಸ್ಟರ್ಬೆನ್ಸ್ ಆಗಲ್ಲ, ಯಾವುದೇ ವಿಘ್ನಗಳು ನಮ್ಮನ್ನು ಅಡಚಣೆ ಮಾಡೋದಿಲ್ಲ. ಸೊ ಈ ಒಂದು ಭಗವಂತನ ಜೊತೆ ಸಂಬಂಧವನ್ನು ಜೋಡಿಸೋದ್ರಿಂದ ಯಾವ ರೀತಿ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನೆಲ್ಲ ನಾವು ರಾಜಯೋಗ ಮೆಡಿಟೇಷನ್ನಿನ ಒಂದು ಸಂಚಿಕೆಗಳಲ್ಲಿ ನಾವೆಲ್ಲ ಅರ್ಥ ಮಾಡ್ಕೊಂಡ್ವಿ. ಈಗ ನಾವೆಲ್ಲರೂ ಆ ಪರಮಾತ್ಮನ ಧ್ಯಾನವನ್ನು ಹೇಗೆ ಮಾಡೋದು ಅಂತಲೂ ತಿಳ್ಕೊಂಡಿದ್ದೀವಿ. ಈಗ ಪ್ರಾಕ್ಟಿಕಲ್ ಆಗಿ ಸೊ ಭಗವಂತನ ಜೊತೆಯಲ್ಲಿ ನಾವು ಸಂಬಂಧವನ್ನು ಜೋಡಿಸೋಣ. ಓಂ ಶಾಂತಿ. ನಾನು ಪರಿಶುದ್ಧವಾದ ಜ್ಯೋತಿಯಾಗಿದ್ದೀನಿ. ನಾನು ಜ್ಯೋತಿ ಭ್ರುಕುಟಿಯ ಮಧ್ಯಭಾಗದಲ್ಲಿ ಸ್ಥಿತನಾಗಿದ್ದೀನಿ. ನನ್ನ ನಿಜ ಮನೆ ಶಾಂತಿಧಾಮ ಆಗಿದೆ. ಯಾವುದೇ ಶಬ್ದವಿಲ್ಲದ ನಿಶ್ಶಬ್ದವಾದ ಜಗತ್ತಾಗಿದೆ. ಪರಂಜ್ಯೋತಿಯಾದ ಪರಮಾತ್ಮನ ಜೊತೆಯಲ್ಲಿ ಸಂಬಂಧವನ್ನು ಜೋಡಿಸ್ತಾ ಇದ್ದೀನಿ. ಅವರಿಂದ ದಿವ್ಯ ಗುಣಗಳನ್ನು ಪಡ್ಕೊಳ್ತಾ ಇದ್ದೀನಿ. ಪರಂಜ್ಯೋತಿಯಾದ ಪರಮಾತ್ಮನಿಂದ ಅಷ್ಟಶಕ್ತಿಗಳನ್ನು ಕೂಡ ಪಡ್ಕೊಳ್ತಾ ಇದ್ದೀನಿ. ನಾನು ಜ್ಯೋತಿ ಪರಂಜ್ಯೋತಿ ಪರಮಾತ್ಮನ ಪ್ರೀತಿಯಲ್ಲಿ ತನ್ಮಯನಾಗಿದ್ದೀನಿ. ಈ ಕರ್ಮಕ್ಷೇತ್ರದಲ್ಲಿ ಶಿವ ತಂದೆಯ ಜೊತೆಯಲ್ಲಿದ್ದು ಸತೋಗುಣಗಳ ಮೂಲಕ ಶ್ರೇಷ್ಠ ಕರ್ಮವನ್ನು ಮಾಡ್ತಾ ಇದ್ದೀನಿ. ಈ ಜೀವನ ಸುಖ ಶಾಂತಿಯಿಂದ ಸಮೃದ್ಧಿಯಾಗಿದೆ. ನನ್ನ ಜೀವನ ಎಲ್ಲ ವಿಘ್ನಗಳಿಂದ, ಎಲ್ಲ ಸಮಸ್ಯೆಗಳಿಂದ ಮುಕ್ತ ಆಗಿದೆ. ನಿರ್ಭಯ ಜೀವನ ಆಗಿದೆ. ನಿಶ್ಚಿಂತ ಜೀವನ ಆಗಿದೆ. ನನ್ನ ಜೀವನದ ಜವಾಬ್ದಾರಿ ಸ್ವಯಂ ಭಗವಂತನಿಗಾಗಿದೆ. ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸಿದ್ದೀನಿ.
ನಾನು ನಿಮಿತ್ತ ಮಾತ್ರ. ಈ ಶರೀರವೆಂಬ ರಥದ ಮೂಲಕ, ಶ್ರೇಷ್ಠ ಕರ್ಮದ ಮೂಲಕ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ.